ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ನಮ್ಮ ಬಿ ಜೆ ಪಿಗರಿಗೆ ಏನಾಗಿದೆ ಅನಿಸ್ತದ ಕರ್ನಾಟಕದ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ಬಿ ಜೆ ಪಿ ನಾಯಕರಲ್ಲಿ ಸಿದ್ದರಾಮಯ್ಯನವರು ಬೇಕಂತ ಹೇಳ್ತಾರೋ ಬೇಡ ಅಂತ ಹೇಳ್ತಾರೋ ಏನೋ ಒಂದು ಚಮಕ್ ಕೊಡ್ತಿರ್ತಾರೆ. ಅವ್ರಿಗೂ ಒಂದಿಷ್ಟು ಪ್ರಸಾರ ಬೇಕಾಗ್ತಿರ್ತದೆ ಕಾಣ್ತದ. ಬುದ್ಧಿವಂತರು ಅದಾರ, ಹೆಂಗೆ ಆಟ ಆಡಿಸ್ಬೇಕಪ್ಪ ಎದುರಾಳಿನ, ಹೆಂಗೆ ಓಡಾಡಿಸ್ಬೇಕು ಎದುರಾಳಿನ, ಅದರಲ್ಲೂ ಬಿ ಜೆ ಪಿಗೆ ಹೆಂಗೆ ಆಡಬೇಕು ಅನ್ನೋರಲ್ಲಿ ಸ್ವಲ್ಪ ಮಾಹಿರ್ ಕಾಣ್ತಾರೆ ಅವರ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ದಿದ್ದರೆ ಬೇರೆ ಧರ್ಮಕ್ಕೆ ಮತಾಂತರ ಏಕಾಗುತ್ತಿದ್ದರು ಅಂತ ದೊಡ್ಡ ಒಂದು ಪ್ರಶ್ನೆ ಹೋಗ್ಬಿಟ್ರು. ನಮ್ಮ ಬಿ ಜೆ ಪಿನಾಗಿ ತಿರುಗಿ ನೋಡ್ರಿ, ಹೌದು ರೀ, ನಮ್ಮ ಹಿಂದೂ ಧರ್ಮದ ಸಮಾನತೆ ಐತಿಲ್ಲ ರೀ. ಆಲ್ರೆಡಿ ಇದೆಲ್ಲ ಸಾಕಷ್ಟು ಚರ್ಚೆ ಆಗಿ ಅದೇ ಕಾರಣಕ್ಕೆ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲೇ ಉಳಿದಿಲ್ಲ, ಸಾಹಿತ್ಯ ಬೇರೆ ಧರ್ಮ ಸಾಹಿತ್ಯ ಅಂತೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಇದು ಐತಿಹಾಸಿಕ ಸತ್ಯದು. ಬೌದ್ಧ ಧರ್ಮದಲ್ಲಿ ಹೋದ್ರೆ ಯಾಕೆ ಹೋದ್ರೆ ಅವರು ಇಲ್ಲಿ ಅಸಮಾನತೆಗೆ ಹೋದರು. ಇದು ನಮ್ಮ ನಾಯಕರಿಗೆ ಗೊತ್ತಾದ್ರೂ ಇಲ್ಲೋ, ನಮ್ಮ BY ವಿಜೇಂದ್ರ ಆಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು, CG ರವಿ ಆಗಿರ್ಬೋದು, ಇವ್ರಿಗೆ ಗೊತ್ತಿಲ್ಲ ಏನಿದಿಲ್ಲ ಅಂತೇಳಿ. ಸ್ವತಃ ಅಂಬೇಡ್ಕರ್ ಇವತ್ತು ನೀವು ಮೀಸಲಾತಿನ ಒಪ್ಕೊಳ್ತಾ ಇದ್ದೀರಿ ನಿಧಾನಕ್ಕೆ, ನೀವು ಇದ್ದಂಥವ್ರ ಈ ಒಂದು ಸಿದ್ದರಾಮಯ್ಯ ಹಾಕಿದ ಬಲಿಗೆ ಅಥವಾ ಸ್ಪಿನ್ನಿಗೆ ಅಥವಾ ಗುಗ್ಗಲಿಗೆ ಔಟ್ ಆದ್ರೆ ಹೆಂಗೆ ರೀ ಜನಕ್ಕೆ ಗೊತ್ತಾಗ್ಲಿಕ್ಕೆ ಇವತ್ತು. ನೀವು ಹೌದಪ್ಪ ಹಿಂದೂ ಪರವಾದಿಗಳು, ಜಾತಿ ಐತಿಯನ್ನು ಬೆಂಬಲಿಸೋರು, ಮೇಲ್ವರ್ಣೀಯರಿಗೆ ಅನುಕೂಲ ಮಾಡಿಕೊಡೋರು, ನಿಮ್ಗೆ ಮೀಸಲಾತಿ ಬಗ್ಗೆ ಸರ್ವೆಗಿರಿ ಮಾಡೋದು ಬೇಡ ಆಗ್ಯದ, ಜನಸಂಖ್ಯೆ ಇದ್ದದ್ದು ಜಾತಿ ಸರ್ವೆ ಬೇಡ ಆಗ್ಯದ, ಅದು ಅನ್ನಕ್ಕೆ ಬರವಲ್ತು. ಯಾಕಂತಂದ್ರೆ ಅದರಂದ್ರೆ ಜನ ದೂರ ಸೇರ್ತಾರೋ ಭಯ